ರಕ್ಷಣಾ ವೇದಿಕೆ ಕೆಸಿ ಮೂರ್ತಿರವರ ಸಾಕ್ಷ್ಯದಲ್ಲಿ ವೈಭವದ 39ನೇ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಆಗಮಿಸಿದ್ದಾರೆ. ವೇದಿಕೆಗೆ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರೋಣ. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ 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 ಬಹುದಿನಗಳಿಂದ ನಿಮ್ಮರೆಗಿಂದ ಓಡಿರುವ ಕೊಡೆಯ ಮುಚ್ಚೇವು ಎಲ್ಲೆಲ್ಲಿ ಕನ್ನಡದ ಒಂದು ಸೂಸೆಯು ಅಲ್ಲಲ್ಲಿ ಕರ್ಣ ಚಾಚೇವು ಬಹುದಿನಗಳಿಂದ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಡೆಯತಕ್ಕಂಥ 39ನೇ ವಾರ್ಷಿಕೋತ್ಸವ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ನಾಯಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಾನದೇ ಹೆಣ್ಣಮ್ಮ ತಾಯಿ ಆಶ್ರಯದಲ್ಲಿ ಚಂದ್ರಭಾಗ ಬೆಂಗಳೂರು ನಗರ ಹೃದಯ ಭಾಗದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ 70ನೇ ವರ್ಷದ ನಿರಂತರವಾಗಿ 39 ವರ್ಷ ಈ ಭಾಗದಲ್ಲಿ ತಾಯಿ ಆಶ್ರಯದಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಈ ನಾಡು ಕಂಡ ಅಪರೂಪದ ನಾಯಕರು, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಕನ್ನಡಿಗರ ಧ್ವನಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೋರಾದ ಒಂದು ಚಪ್ಪಾಳೆಯನ್ನು ಅವರೆಲ್ಲ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಾಗೆ ಏನು ಇವತ್ತು ಹಲವಾರು ವ್ಯಕ್ತಿಗಳು ಈ ಭಾಗದಲ್ಲಿ ನಮಗೆ ಕಾರ್ಯಕ್ರಮಕ್ಕೆ ಜೊತೆಯಲ್ಲಿ ನಿರಂತರವಾಗಿ ಎಲ್ಲ ಈ ಭಾಗದ ಮಳಿಗೆ ಮಾಲೀಕರು, ಸ್ನೇಹಿತರು, ಹೋರಾಟಗಾರರು ಎಲ್ಲ ಆಗಮಿಸಿದ್ದಾರೆ. ಡಾಕ್ಟರ್ ವೆಂಕಟೇಶ್ವರರು, ಮಾಜಿ ಮೇಯರ್ ಉಚ್ಚಪ್ಪ ಅವರು, ಲಿಂಗರಾಜ್ ಗೌಡರು, ಎಲ್ಲರೂ ನಮ್ಮ ಸುರೇಶ್ ಅವರು, ನವೀನ್ ಅವರು ಎಲ್ಲರೂ ಬಂದಿದ್ದಾರೆ. ಮಾಧ್ಯಮ ಸ್ನೇಹಿತರು, ಎಲ್ಲ ಇಲಾಖೆಗಳು, ಡಿಪಾರ್ಟ್ಮೆಂಟ್ನವರು ಎಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ತುಂಬಾ ಹೃದಯದಿಂದ ತಮಗೆ ಕನ್ನಡ ಭಾಷೆಗೆ ಗೌರವ ಕೊಟ್ಟಂತ ಎಲ್ಲ ನಿಮ್ಮ ಅಭಿಮಾನಿಗಳಿಗೂ, ನಮ್ಮ ನಾಯಕರು ಡಿಕೆ ಶಿವಕುಮಾರ್ ಸಾಹೇಬರಿಗೂ ನಾನು ಅಭಾರಿಯಾಗಿರ್ತೀನಿ. ಕನ್ನಡದ ಸೇವೆಗೆ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಸಾಹೇಬರು ಬಂದಿದ್ದಾರೆ. ಅವ್ರಿಗೆ ನನ್ನ ಹೃದಯದಿಂದ ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ಈ ನಾಡು ಕನ್ನಡಿಗರನ್ನ ಕುರಿತು ಎರಡು ಮಾತನ್ನ ಹಿತನುಡಿಗಳನ್ನ ಆಡಬೇಕು. ನಮಸ್ಕಾರ. ನಾನು ಮುಖ್ಯಮಂತ್ರಿಗಳು, ಎಲ್ಲ ಅಧಿಕಾರಿಗಳು ಕಟ್ಟಿರುವ ಕ್ರೀಡಾಂಗಣದಲ್ಲಿ ಎಲ್ಲ ಜನತೆಗೆ ಶುಭವನ್ನು ಹಾರೈಸಿ ಮಕ್ಕಳ ನೃತ್ಯ ಪ್ರದರ್ಶನವನ್ನು ಕೂಡ ನೋಡಿ ಆರಿಸಿ ಬಹಳ ಸಂತೋಷದಿಂದ ಸರ್ಕಾರದ ಕಾರ್ಯಕ್ರಮ ನಡೆಸಿ ಬಂದಿದ್ದೇವೆ. ಮೊದಲಿಗೆ ಈ ಸೇರಿರ್ತಕ್ಕಂಥ ಎಲ್ಲ ನನ್ನ ಕನ್ನಡದ ಕುಲ ಬಾಂಧವರಿಗೆ, ನಾಡಿನ ಮತ್ತು ಸರ್ಕಾರದ ಜನತೆಗೆ 70ನೆಯ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಇಲ್ಲೇ ಕಾಲೇಜಿನಲ್ಲಿ ಓದ್ತಿದ್ದೆ, ರೇಣುಕಾಚಾರ್ಯ ಕಾಲೇಜ್. ಇಲ್ಲೇ ಜನರಲ್ ಹಾಸ್ಟೆಲ್ ಇದ್ದೆ ಸುಮಾರು 10 ವರ್ಷಗಳ ಕಾಲ.
ಇದೇ ರಸ್ತೆಯಲ್ಲಿ IPH ಪ್ರಕಾಶ್ನ ಜಯದೇವ ಹಾಸ್ಟೆಲ್ ಬಿಲ್ಡಿಂಗ್, ನನ್ನ ಕಲ್ಲೂರು ಕಚೇರಿ ಆಫೀಸ್ ಕೂಡ ಇಲ್ಲೇ ಸುಮಾರು 8 ವರ್ಷ ಇತ್ತು. ಈಗೂ ಕೂಡ ಗಾಂಧಿನಗರಕ್ಕೆ ಬಹಳ ಅತಿ ಎತ್ತರದಿಂದ ಇದ್ದೇನೆ. ಈ ಶಾಲೆ ಕೂಡ ನಡೆಸ್ತಾ ಇದ್ದೀವಿ. ಸೊ ಹಂಗೆ ಬೇಕಾದಷ್ಟು ವ್ಯವಹಾರ ವಹಿವಾಟೆಲ್ಲ ಗಾಂಧಿನಗರದಲ್ಲಿದೆ. ಇಲ್ಲಿರುವಂಥ ಹೋಟ್ಲುಗಳೆಲ್ಲ ಹೋಟ್ಲಲ್ಲೂ ಊಟ ಮಾಡ್ಕೊಂಡು ತಿರುಗಿದ್ದೇನೆ. ಇಲ್ಲೇ ಸಿನಿಮಾ ಡಬ್ಬ ಕೂಡ ಚಿತ್ರಮಂದಿರ ನಡೀಬೇಕಾದ್ರೆ ನಡೆಸ್ತಾ ಇದೆ. ನಮ್ಮ ಉಸಿರು ಕನ್ನಡ, ನಮ್ಮ ಕಸವು ಕನ್ನಡ, ನಮ್ಮ ಹೆಸರು ಕನ್ನಡ, ನಮ್ಮ ಕಸಬು ಕನ್ನಡವಿದು. ಸೊ ಹಂಗೆ ಯಾರು ನಮ್ಮ ಜೊತೆಲಿದ್ರು ಕೂಡ ಕನ್ನಡಿಗರಾಗೇ ಇರಬೇಕೆ ಹೊರತು ಬೇರೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಇಂದು ಕನ್ನಡಿಗರೆಲ್ಲ ಒಂದುಗೂಡುವಂತ ದಿನ. ನಾನು ಮೊದಲು ಈ ದೇಶದ ಈ ರಾಜ್ಯದಲ್ಲಿ ಕನ್ನಡದ ಉಳಿವಿಗೋಸ್ಕರ ಯಾರ್ಯಾರು ಸಂಘಟನೆ ಮಾಡಿಕೊಂಡು ಜಾತಿ ಧರ್ಮ ಭೇದ ಎಲ್ಲ ಬಿಟ್ಟು ಕನ್ನಡಕ್ಕೆ ಗೌರವ ಕೊಟ್ಕೊಂಡು ಕನ್ನಡನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀರಿ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿಯ ಪರವಾಗಿ ತಾಯಿ ಭುವನೇಶ್ವರಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಕನ್ನಡಿಗರ ತ್ಯಾಗ, ಬಲಿದಾನ, ಶ್ರಮದಾನದ ಈ ದಿನ. ಭುವನೇಶ್ವರಿ ಎಂದರೆ ಇಡೀ ಭೂಮಿಯ ನಾಯಕಿ. ಕನ್ನಡಕ್ಕೆ 200 ವರ್ಷಗಳ ಇತಿಹಾಸ ಇದೆ. ಆ ಇತಿಹಾಸದಲ್ಲಿ ನಮ್ಮ ಸಂಸ್ಕೃತಿ ಒಂದು ದೊಡ್ಡ ಶಕ್ತಿ. ಕರ್ನಾಟಕ ಇಡೀ ದೇಶದಲ್ಲೇ ಸಮೃದ್ಧವಾದಂತಹ ರಾಜ್ಯ ನಮ್ಮ ಕರ್ನಾಟಕ ಮತ್ತು ಕನ್ನಡ ಭಾಷೆ. ಇಲ್ಲಿ ಬಂದವರು ಯಾರು ಕೂಡ ಹಸ್ಕೊಂಡಿಲ್ಲ. ಯಾವುದೇ ಊರಿನಲ್ಲಿ ಏನು ಕೊಡಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಬದುಕ್ತಾ ಇದ್ದಾರೆ. ಸೊ ಇಲ್ಲಿನ ವಾತಾವರಣ ಸಂಸ್ಕೃತಿಯಾಗಿದೆ. ಎಲ್ಲ ಬೋರ್ಡ್ನಲ್ಲೂ ಕೂಡ ನಾವು ಭಾಷೆ ಕನ್ನಡದ ಆದೇಶವನ್ನು ಕೊಟ್ಟಿದ್ದೇವೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಕನ್ನಡ ಧ್ವಜ ಇದೆ, ಕನ್ನಡದ ನಾಡಗೀತೆ ಇದೆ. ಇದು ಒಂದು ವಿಶೇಷ. ನಿಮ್ಮ ನೋಟ್ನಲ್ಲೂ ಕೂಡ ಕನ್ನಡ ಇದ್ದೇ ಇದೆ. 13 ಭಾಷೆ ಪೈಕಿ ಕನ್ನಡದ ನೋಟಿನಲ್ಲಿ ಕನ್ನಡ ಭಾಷೆ ಇರೋದು ತಾವು ನೋಡಿದ್ದೀವಿ. ಇವತ್ತು ನಾವೆಲ್ಲ ಸೇರಿ ಒಟ್ಟಾಗಿ ಕನ್ನಡವನ್ನು ಉಳಿಸೋಣ. ಎಲ್ಲಿ ರಾಜ್ಯದಲ್ಲೂ ಈ ಸೌಭಾಗ್ಯ ಇಲ್ಲ. ಆದ್ರಿಂದ ನಮಗೆ ತಮ್ಗೆ ಹೇಳಿದಿಷ್ಟೇ, ನೀವು ನಾವೆಲ್ಲ ಸೇರಿ ಕರ್ನಾಟಕ ರಾಜ್ಯದ ಗೌರವವನ್ನು ಉಳಿಸ್ಕೊಂಡು ಹೋಗ್ಬೇಕು. ಬೆಂಗಳೂರು ಒಂದು ಅಂತಾರಾಷ್ಟ್ರೀಯ ರಾಜ್ಯ, ಇದೊಂದು ಗ್ಲೋಬಲ್ ಸಿಟಿ. ನೀವು ಯಾರು ಕೂಡ ಕಾನೂನನ್ನ ಕನ್ನಡದ ಹೆಸರಿನಲ್ಲಿ ಕೈ ತೆಗೆದುಕೊಳ್ಳಬಾರದು. ಯಾರೇ ಆಗ್ತೀವಿ ಎಲ್ಲರೂ ಕೂಡ ರಕ್ಷಣೆ ಮಾಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಮುಂದೊಂದು ದಿನದಲ್ಲಿ ಯಾವ ರೀತಿ ಕನ್ನಡ ಧ್ವಜವನ್ನ ಈ ತಿಂಗಳು ಕಂಪ್ಲೀಟ್ ಆಗಿ ಆಚರಣೆ ಮಾಡಬೇಕು ಅನ್ನೋದು ಒಂದು ಆದೇಶ ಕೂಡ ಮುಂದಿನ ದಿನದಲ್ಲಿ ಬರ್ತದೆ. ಇವತ್ತು ತಾಯಿ ಭುವನೇಶ್ವರಿ ಪ್ರತಿಮೆಯನ್ನ ನಮ್ಮ ಕಾಲದಲ್ಲಿ ನಾವು ವಿಧಾನಸೌಧದ ಮುಂದೆ ಹಾಕಿ ಈಗ ತಾರೆ ಬೆಳಗ್ಗೆ ನಾನು ಮುಖ್ಯಮಂತ್ರಿಗಳು ಹೋಗಿ ಅದಕ್ಕೆ ಅರ್ಪಿಸಿ ಕಾರ್ಯಕ್ರಮಕ್ಕೆ ನಾವು ಹೊರಟಿದ್ದೇವೆ. ಸೊ ಅದರಿಂದ ನೀವು ನಮ್ಮ ಭಾಷೆ ಹೆಸರಿನಲ್ಲಿ ಇವತ್ತು ನೀವು ಯಾರಿಗೂ ತೊಂದರೆಯನ್ನು ಕೊಡಬಾರ್ದು. ಅವರಿಗೆ ತಿಳುವಳಿಕೆಯನ್ನು ಕೊಡುವಂತ ಕೆಲಸವನ್ನ ನಾವು ಮಾಡಬೇಕು. ತಾಯಿ ಹೆಣ್ಣಮ್ಮ ಭುವನೇಶ್ವರಿ ನೀವೆಲ್ಲರೂ ಕೂಡ ಒಳ್ಳೇದು ಮಾಡಲಿ. ಮೂರ್ತಿ ನನಗೆ ಹಿಂದೆ 3-4 ಸತಿ ನನಗೆ ಬರಬೇಕು ಅಂತ ಹೇಳಿದ್ದ. ನಾನು ಬರಕ್ಕಾಗಲಿಲ್ಲ ಕಾರ್ಯಕ್ರಮಕ್ಕೆ. ಆದರೂ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಅಭಿಮಾನ ತೋರ್ಕೊಂಡು ಬಂದಿದ್ದೇನೆ. ಇವತ್ತು ಎಲ್ಲ ಕನ್ನಡವನ್ನ ರಕ್ಷಣೆ ಮಾಡುವಂತ ಎಲ್ಲ ನಾಯಕರಿಗೆ ಮತ್ತೆ ಶಕ್ತಿಯನ್ನು ತುಂಬುವಂತ ಕೆಲಸ ನಾವೆಲ್ಲ ಸೇರಿ ಮಾಡೋಣ. ಈ ರಾಜ್ಯದಲ್ಲಿ ಶಾಂತಿಯ ನಾಡು. ಕುವೆಂಪು ಹೇಳಿದಂಗೆ ಇದೊಂದು ಶಾಂತಿಯ ತೋಟ. ಈ ತೋಟದಲ್ಲಿ ಎಲ್ಲರೂ ಕೂಡ ಅವಕಾಶ ಇದೆ. ನನ್ನ ಮಾತನ್ನು ಹೇಳಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ಏನು ಕನ್ನಡಿಗರ ಪರವಾಗಿ ಈ ನಾಡಿನ ಪರವಾಗಿ ನಮ್ಮಣ್ಣ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ
ಕನ್ನಡಿಗ ಉಳಿಬೇಕು, ರೈತ ಉಳಿಬೇಕು, ಮಹಿಳೆಯರು ಉಳಿಬೇಕು. ಅದು ನಮ್ಮ ಸಾಹೇಬ್ರ ಮುಖಾಂತರ ಈ ನಾಡಿಗೆ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಹೃದಯಪೂರ್ವಕವಾಗಿ ಆಭಾರಿಯಾಗಿರ್ತೀನಿ. ಆ ನಾಡ ದೇವತೆ ಅಂಗಮ್ಮ ತಾಯಿ ಅವ್ರು ಮಾಡೋ ಕೆಲಸಕ್ಕೆ ಜೊತೆ ನಿಲ್ಲಿ. ಯಾವುದೇ ಟೀಕೆ ಗುರಿಗಳು ಎದುರೇ ನಿಂತಿರುವಂತ ಒಬ್ಬ ಏಕೈಕ ನಾಯಕ ಶಿವಕುಮಾರ್ ಸಾಹೇಬರು. ನಮಸ್ಕಾರ ನಮಸ್ಕಾರ. ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.